ಪೆಂಡ್ರೈವ್ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಆಗಿದೆ. ಈಗ ಭವಾನಿ ಅವರು ಮೌನಕ್ಕೆ ಮೊರೆ ಹೋಗಿದ್ದಾರೆ ಅಂತ, ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಮೌನಕ್ಕೆ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು. ಆದರೆ ಆವತ್ತು ಹೆಂಗಿದ್ರು, ಪ್ರಜ್ವಲ್ ಸಂಸದರಾಗಿದ್ದ ಸಂದರ್ಭದಲ್ಲಿ ಹೇಗಿದ್ರು ಅನ್ನುವಂಥದ್ದು. ಹಾಸನ ಸಂಸದರ ನಿವಾಸದ ಉದ್ಘಾಟನೆಯಲ್ಲಿ ಆವತ್ತು ಸಂಭ್ರಮವೋ ಸಂಭ್ರಮ ಇತ್ತು. ಆದರೆ ಈಗ ಮಗನ ಈ ಕೃತ್ಯದಿಂದ ಅಮ್ಮನಿಗೆ ತೀವ್ರ ಅವಮಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆವತ್ತು ಜನರಿಂದ ತುಂಬಿ ತುಳುಕ್ತಾ ಇತ್ತು ಸಂಸದರ ನಿವಾಸ, ಈಗ ಜನರಿಲ್ಲದೆ ಬಿಕೋ ಅಂತ ಇದೆ. ಖುದ್ದಾಗಿ ಭವಾನಿ ಅವರೇ ನಿಂತು ಕಟ್ಟಿಸಿದ್ದ ಮನೆ ಅಂತ ಹೇಳಲಾಗ್ತಾ ಇದೆ. HDD ಅವ್ರಿಗೂ ಚೆನ್ನಮ್ಮ ಅವ್ರಿಗೂ ಖುದ್ದಾಗಿ ಮನೆಯನ್ನು ತೋರಿಸಿದ್ರಂತೆ ಭವಾನಿ ಅವರು. ಈಗ ಭವಾನಿಯೂ ಇಲ್ಲ, ಹಳೆ ಖಾದರ್ ಕೂಡ ಇಲ್ಲ ಸಂಸದರ ನಿವಾಸದಲ್ಲಿ. ಆವತ್ತು ಅಲ್ಲಿ ಸಂಸದರ ನಿವಾಸ ಆ ಮನೆ ಓಪನ್ ಆದಂಥ ಸಂದರ್ಭದಲ್ಲಿ ಖುದ್ದಾಗಿ ಭವಾನಿ ಅವರೇ ನಿಂತು HD ದೇವೇಗೌಡರಿಗೆ ಊಟ ಬಡಿಸಿದ್ರು, ಹಾಗೆಯೇ ಮನೆಯೆಲ್ಲ ತೋರಿಸಿದ್ರು. ಭಾರಿ ಖದರ್ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಪ್ರಜ್ವಲ್ ವಿದೇಶಕ್ಕೆ ಹೋಗಿರೋಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಆರೋಪಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತೊಂದು ಕಡೆ HD ರೇವಣ್ಣ ವಿಚಾರಣೆ ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾಸನ ಸಂಸದರ ನಿವಾಸ ಬಿಕೋ ಅಂತ ಇದೆ. ನೋಡಿ, ಪರಿಸ್ಥಿತಿ ಯಾರಿಗೆ ಹೇಗೆ ಬೇಕಾದರೂ ಬರಬಹುದು, ಏನು ಬೇಕಾದರೂ ಆಗಬಹುದು. ಎಷ್ಟೇ ದೊಡ್ಡ ರಾಜಕಾರಣಿ ಇರ್ಬೋದು, ಎಷ್ಟೇ ಮೆರೆದಿರಬಹುದು, ಒಂದಲ್ಲ ಒಂದಿನ ಕೆಳಗೆ ಬೀಳಲೇಬೇಕು ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಅನಿಸುತ್ತೆ. ಯಾರ ಲೈಫಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ HD ದೇವೇಗೌಡರ ಕುಟುಂಬವೇ ಒಂದು ರೀತಿಯಲ್ಲಿ ಉದಾಹರಣೆ ಅಂತ ಹೇಳ್ಬೋದು. ಅಪ್ಡೇಟ್ ತಗೊಳ್ಳೋಣ. ನನ್ನ ಜೊತೆ ಸಹೋದ್ಯೋಗಿ ನಾಗೇಂದ್ರ ಬಾಬು ಹಾಗೂ ನನ್ನ ಸಹೋದ್ಯೋಗಿ ನಿಕೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ಹೊಳೆನರಸೀಪುರದಿಂದ ಸಂಪರ್ಕದಲ್ಲಿದ್ದಾರೆ, ನಿಕೇಶ್ ಏರ್ಪೋರ್ಟಿಂದ ಇದ್ದಾರೆ. ಲೆಟ್ಸ್ ಗೋ ಟು ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಹೊಳೆನರಸೀಪುರದ ಸಂಸದರ ನಿವಾಸ. ನಾಗೇಂದ್ರ ಬಾಬು, ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೀವನ ಅನ್ನೋದು ಯಾವಾಗ ಏನು ಬೇಕಾದರೂ ಆಗಬಹುದು. ದೊಡ್ಡ ರಾಜಕಾರಣಿ ಇರಬಹುದು, ಸಂಸದ ಇರಬಹುದು, ಅಥವಾ ಗಣ್ಯ ವ್ಯಕ್ತಿ ಇರಬಹುದು, ಏನು ಬೇಕಾದರೂ ಆಗ್ಬೋದು ಅಂತ ಹೇಳೋದಕ್ಕೆ ಈ ಘಟನೆನೇ ಸಾಕ್ಷಿ ಅನಿಸುತ್ತೆ. ನಾಗೇಂದ್ರ ಬಾಬು, ಈಗ ಹಾಸನದಲ್ಲಿ ಅಲ್ಲಿ ಸಂಸದರ ನಿವಾಸ ನೀವು ತಲುಪಿರುವಂಥ ಜಾಗ ಅಲ್ಲಿ ಹೇಗಿದೆ, ಹಿಂದೆ ಹೇಗಿತ್ತು? ಶ್ರೀಲಕ್ಷ್ಮಿ, ನೋಡಿ, ನೀವು ಹೇಳಿದ್ದು ಮಾತು ಅಕ್ಷರಶಃ ನಿಜ. ಒಂದು ಕಾಲದಲ್ಲಿ ಹಾಸನ ಅಂತ ಬಂದರೆ ಅದು HD ರೇವಣ್ಣ ಅವರ ಕುಟುಂಬದ ಪಾರಪತ್ಯದ ಒಂದು ಭದ್ರಕೋಟೆ ಅಂತ ಕರೆಸಿಕೊಳ್ಳಲಾಗ್ತಾ ಇತ್ತು. ಆದರೆ ಇವತ್ತು ಇದೇ ಹಾಸನದಲ್ಲಿ ತಲೆಮರೆಸಿಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನೇರವಾಗಿ ಹೇಳಬೇಕು ಅಂತಾರೆ, ಇವತ್ತು ಭವಾನಿ ರೇವಣ್ಣ ಅವರು ಬಹಳ ದಿನಗಳಿಂದ ಯಾರ ಕಣ್ಣಿಗೂ ಕೂಡ ಬಿದ್ದಿಲ್ಲ, ಮನೆಯಲ್ಲೂ ಕೂಡ ಇಲ್ಲ, ಎಲ್ಲೂ ಹೋಗಿದ್ದಾರೆ ಅನ್ನುವ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಒಂದು ಕಡೆ SIT ತನಿಖಾ ತಂಡದಿಂದ ತನಿಖೆ ಮುಂದುವರೆದಿರುವಂಥದ್ದು, ಮತ್ತೊಂದು ಕಡೆ ಕಿಡ್ನಾಪ್ ಪ್ರಕರಣ, ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು, ಪೆಂಡ್ರೈವ್ ವಿಚಾರಗಳು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಇರಿಸು ಮುರಿಸಿಗೆ ಒಳಗಾದಂತೆ ಕಂಡು ಬರ್ತಾ ಇದೆ. ನಾನೀಗ ಇರುವಂಥದ್ದು ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿ. ಇನ್ನು ಹಾಸನ ಸಿಟಿಯಲ್ಲಿ ಆ ಒಂದು MP ಅವರ ಕ್ವಾರ್ಟರ್ಸ್ ಇದೆಯಲ್ಲ, ಸಂಸದರ ಕ್ವಾರ್ಟರ್ಸನ್ನು ಖುದ್ದು ನಿಂತು ಅದನ್ನು ಕಟ್ಟಿಸಿ ಅದರ ಉದ್ಘಾಟನೆ ಸಂದರ್ಭದಲ್ಲಿ ಖುದ್ದು ಭವಾನಿ ರೇವಣ್ಣ ಅವರು ಎಲ್ಲರಿಗೂ ಕೂಡ ಅಡುಗೆಯನ್ನು ಬಡಿಸಿದಂಥ ಘಟನೆಗಳು ಕೂಡ ನಡೆದಿತ್ತು. ಆ ದೃಶ್ಯಾವಳಿ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ನೋಡಿ, ನಾನು ಕೂಡ ಒಂದಷ್ಟು ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೊಳೆನರಸೀಪುರಕ್ಕೆ ಬಂದಿದ್ದೆ. MP ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಹಾಸನವನ್ನು ಸುತ್ತಾಡಿದ್ದೀನಿ. ಆ ಸಂದರ್ಭದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರದಿಂದ HD ರೇವಣ್ಣ ಅವರು ಕಣಕ್ಕೆ ಇಳಿದಿದ್ರು. ಅವರ ಅಗೇನ್ಸ್ಟ್ ಆಗಿ ಶ್ರೇಯಸ್ ಪಟೇಲ್ ಅವರು ಕಣಕ್ಕೆ ಇಳಿದಿದ್ರು. ಆ ಸಂದರ್ಭದಲ್ಲಿ ಹೊಳೆನರಸೀಪುರದಾದ್ಯಂತ ಬ್ಯಾನರ್ಗಳು, ಫ್ಲೆಕ್ಸ್ಗಳು ರಾರಾಜಿಸ್ತಾ ಇತ್ತು. HD ರೇವಣ್ಣ ಅವರ ನಾಮಪತ್ರ ಸಲ್ಲಿಕೆಯ ದಿನ ಅಂತೂ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಗಿತ್ತು, ಅದು ಹೊಳೆನರಸೀಪುರದಲ್ಲಿ. ಆದರೆ ಇವತ್ತು ಇದೇ ಹೊಳೆನರಸೀಪುರದಲ್ಲಿ ನೀರವ ಮೌನ ಆವರಿಸಿದೆ. ಯಾರು ಕೂಡ ಮನೆ ಹತ್ರ ಬರ್ತಾ ಇಲ್ಲ, ಗೊತ್ತು ಯಾರು ಕೂಡ ಮನೆ ಹತ್ರ ಇರೋದಿಲ್ಲ, ಮನೆ ಹತ್ರ ಹೋದ್ರೂ ಯಾರು ಸಿಗೋದಿಲ್ಲ ಅಂತೇಳಿ. ಆ ಒಂದು ಕಾರಣಕ್ಕೋಸ್ಕರ ಅಥವಾ ಕಾರ್ಯಕರ್ತರು ಬಂದು ಇಲ್ಲಿ ಏನಾದರೂ ಬಂದರೆ ಅವ್ರಿಗೇನಾದರೂ ಇರಿಸಿ ಮುರಿಸಿ ಆಗುತ್ತಾ ಅನ್ನುವ ಕಾರಣಕ್ಕೋಸ್ಕರ ಒಬ್ಬರು ಕೂಡ ಸುಳಿತಲ್ಲ. ಕಳೆದ 31 ದಿನಗಳಿಂದ ಸಾಕಷ್ಟು ಬಾರಿ ನಾನು ಇಲ್ಲಿಗೆ ಬಂದು ಹೋಗಿದ್ದೀನಿ. ಇಲ್ಲಿಗೆ ಒಬ್ಬರು ಕೂಡ ಬರ್ತಲ್ಲ. ಈ ಒಂದು ಜಾಗ ಇದೆಯಲ್ಲ, ಈ ಒಂದು ಜಾಗ ಇದು ಮೊದಲು ಗೇಟ್ ಎಂಟ್ರಿ ಆಗ್ತಾ ಇದ್ದಂತೆ ಇನ್ನೂ ಒಂದು ಕಾಂಪೌಂಡ್ ಒಳಗಡೆ ಬರುತ್ತೆ.
ಇಲ್ಲಿ ಗಾಡಿಗಳು, ಜನರು, ಕಾರ್ಯಕರ್ತರು ತುಂಬಿ ತುಳುಕ್ತಾ ಇದ್ರು. ಆದರೆ ಇವತ್ತು ಇಲ್ಲಿ ಕೇವಲ ನೀರವ ಮೌನ ಆವರಿಸಿದೆ. ಮನೇಲಿರುವಂಥ ಕೆಲಸದವರು ಮನೆಯನ್ನ ಶುಚಿಗೊಳಿಸಿದ್ದಾರೆ ವಿನಃ ಪ್ರತಿನಿತ್ಯ ಯಾರು ಕೂಡ ಕಂಡು ಬರ್ತಾ ಇಲ್ಲ. ಇವತ್ತು ನೋಡಿ HD ರೇವಣ್ಣ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಹೋಗಿರುವಂಥ ಮಾಹಿತಿ ಇದೆ. ಧರ್ಮಸ್ಥಳದಲ್ಲಿ ದೇವರ ದರ್ಶನವನ್ನು ಕೂಡ ಪಡೆದುಕೊಂಡು ವಾಪಸ್ ಅವರು ಇಲ್ಲಿಗೆ ಬರ್ತಾರ ಅಥವಾ ಹರದಳ್ಳಿಗೆ ಹೋಗ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಆದರೆ ಭವಾನಿ ರೇವಣ್ಣರು ಎಲ್ಲಿದ್ದಾರಂತೂ ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೆ ಅನ್ನುವ ಚರ್ಚೆಗಳು ಶುರುವಾಗ್ತದೆ. ಇದೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಕೇವಲ HD ರೇವಣ್ಣ ಅವರ ನಿವಾಸ ಅಂತಲ್ಲ, ಇಡೀ ಹೊಳೆ ನರಸೀಪುರದಾದ್ಯಂತ ನೀರವ ಮೌನ ಆವರಿಸಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಶ್ರೀಲಕ್ಷ್ಮಿ, ನಾಗೇಂದ್ರ ಬಾಬು ದಯವಿಟ್ಟು ಸಂಪರ್ಕದಲ್ಲಿ. ಹಾಗೇನೆ ನಿಕೇಶ್ ಹೋಗೋಣ. ನಿಕೇಶ್, ಏರ್ಪೋರ್ಟ್ ಅಲ್ಲಿ ಎನಿ ಟೈಮ್ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ಬೋದು ಇಂಡಿಯಾಕ್ಕೆ ಅಂತ ಕಾಯಲಾಗ್ತಾ ಇದೆ. ಆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಬರೋ ಪ್ರಕ್ರಿಯೆ ಎಲ್ಲಿವರೆಗೆ ಬಂತು, ವಾಪಸ್ ಬರ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಹೋಪ್ಸಿದೆ ನಿಕೇಶ್? ಅಪ್ಡೇಟ್ಸ್. ಖಂಡಿತ ಮೇ 15ಕ್ಕೆ ಫೈನಲ್ ಟಿಕೆಟ್ ಮಾಡಿ ಕ್ಯಾನ್ಸಲ್ ಮಾಡಿರುವಂಥ ಪ್ರಜ್ವಲ್ ರೇವಣ್ಣ ಎಲ್ಲಿ ಇದ್ದಾನೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢ ಆಗಿರುವಂಥದ್ದು. ಆದರೆ SIT ಅಧಿಕಾರಿಗಳು ಕೂಡ ತೀವ್ರ ತನಿಖೆಯನ್ನು ಆರಂಭಿಸಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡುವಂಥ ನಿಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಅದ್ರ ಜೊತೆಗೆ CM ಕೂಡ 2 ಸಾರಿ ಪತ್ರವನ್ನು ಬರೆದಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜರ್ಮನಲ್ಲಿದ್ದಾರೆ, ಅದು ಯುರೋಪಿಯನ್ ಕಂಟ್ರಿ, ಅಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್ ಅನ್ನು ಬಳಸ್ಕೊಂಡ್ರೆ ಆಲ್ರೈಟ್, ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ನಿಕೇಶ್ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಹಾಸನದಲ್ಲಿ